ವಾಸುದೇವ ದೇವಕಿ ಸುತನಾಗಿ ಜನಿಸಿರ್ತಕ್ಕಂತಹ ಶ್ರೀಕೃಷ್ಣ ಪರಮಾತ್ಮನ ಕೃಷ್ಣ ಜನ್ಮಾಷ್ಟಮಿ ಹಾರ್ದಿಕ ಶುಭಾಶಯಗಳು. ಮತ್ತು ಅಷ್ಟೇ ಅಲ್ಲದೆ, ಮೊದಲಿಗೆ ಕೃಷ್ಣ ಹೇಳ್ತಕ್ಕಂಥವನು ಜನಿಸಿದಾಗ ಕಂಸನ ಸಂಹಾರಕ್ಕೆ ಆತ ಜನಿಸಿರ್ತಕ್ಕಂಥದ್ದು ಅಂತ ಆಗ ಇರ್ತಕ್ಕಂತಹ ಬಹುತೇಕ ಜನರು ಮಾತನಾಡ್ತಾ ಇದ್ರು. ತದನಂತರದಲ್ಲಿ ಗೊತ್ತಾಗಿರ್ತಕ್ಕಂತಹದ್ದು ಆತನ ಮರ್ದನದ ಜೊತೆಯಲ್ಲಿ ಜನರ ಜೀವ ರಕ್ಷಣೆ ಮತ್ತು ಅಷ್ಟೇ ಅಲ್ಲದೆ ಆತನಿಂದಾಗಿ ಮುಂದಿನ ಒಂದು ಪೀಳಿಗೆಗೆ ಬಹುದೊಡ್ಡದಾದಂತಹ ಕೊಡುಗೆಯನ್ನ ಕೊಡ್ತಾನೆ ಅಂತ ಹೇಳುವಂತಹದ್ದು. ಶ್ರೀಕೃಷ್ಣನು ಆತ್ಮಬಲ, ಆನಂತರದಲ್ಲಿ ಮನೋವ್ಯಾಧನೆ ಇತ್ಯಾದಿಯಾದಂತಹ ಸಮಸ್ಯೆಯನ್ನ ದೂರವನ್ನ ಮಾಡುವುದರ ಜೊತೆಯಲ್ಲಿ ಆತನ ಒಂದು ಅನುಗ್ರಹವನ್ನ ಸಂಪೂರ್ಣವಾಗಿ ಪಡೆದುಕೊಂಡರೆ ಸಂತಾನವನ್ನು ಕರುಣಿಸ್ತಾನೆ. ಮತ್ತು ಅಷ್ಟೇ ಅಲ್ಲದೆ ರೋಗ ರುಜಿನಾದಿಗಳನ್ನ ದೂರ ಮಾಡಿಕೊಡ್ತಾನೆ, ಆತ್ಮಬಲವನ್ನ ಜಾಗೃತಿ ಮಾಡಿಕೊಡ್ತಾನೆ. ಮತ್ತು ಅದರ ಜೊತೆಯಲ್ಲಿ ಅನಾಥೋ ದೈವ ರಕ್ಷಕನಾಗಿ ನಿಂತಿರ್ತಕ್ಕಂಥವನು ಶ್ರೀಕೃಷ್ಣ ಪರಮಾತ್ಮನು. ಕೃಷ್ಣಾಯ ನಮಃ, ಕಮಲನಾಥಾಯ ನಮಃ, ವಾಸುದೇವಾಯ ನಮಃ, ಸನಾತನಾಯ ನಮಃ, ವಾಸುದೇವಾತ್ಮಜಾಯ ನಮಃ, ಪುಣ್ಯಾಯ ನಮಃ, ಲೀಲಾಂ ಅನುಷ್ಯ ವಿಗ್ರಹಾಯ ನಮಃ. ಹೀಗೆ ಹಲವು ನಾಮಾಕ್ಷರಗಳಿಂದಾಗಿ ಕರೆಯಲ್ಪಡ್ತಕ್ಕಂತಹ ಶ್ರೀಕೃಷ್ಣನ ಒಂದು ಜನ್ಮಾಷ್ಟಮಿಯ ಅಂಗವಾಗಿ ಶ್ರದ್ಧಾ ಭಕ್ತಿಯಿಂದಾಗಿ ಉಪವಾಸ ವ್ರತಾದಿಗಳನ್ನು ಆಚರಿಸಿಕೊಂಡು ಆತನ ಒಂದು ಹುಟ್ಟಿದಂತಹ ದಿವಸದಂದು ವಿಶೇಷವಾದಂತಹ ಪ್ರಿಯವಾಗಿರತಕ್ಕಂತಹ ತುಳಸಿ ಪತ್ರೆಯಿಂದಾಗಿ ಆತನನ್ನು ಪೂಜಿಸಿ ಆತನಿಗೆ ಬಹು ಪ್ರೀತಿಯಾಗಿರ್ತಕ್ಕಂತಹ ಬೆಣ್ಣೆಯನ್ನು ನೈವೇದ್ಯವನ್ನು ಮಾಡಿ ಆತನ ಅನುಗ್ರಹಕ್ಕೆ ನಾವೆಲ್ಲ ಪಾತ್ರರಾಗೋಣ. ಶ್ರೀಕೃಷ್ಣನ ಒಂದು ಅನುಗ್ರಹ ಸದಾ ಕಾಲವೂ ಕೂಡ ಜನರ ಮೇಲೆ ಇದ್ದು ಅನುಗ್ರಹದಿಂದಾಗಿ ಎಲ್ಲ ರೀತಿಯಾದಂತಹ ಸೌಭಾಗ್ಯಗಳನ್ನು ಕೊಡು ಅಂತ ಹೇಳುವುದಾಗಿ ಕೇಳ್ಕೊಳುತ್ತಾ ಎಲ್ಲರಿಗೂ ಕೂಡ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು. ಕೃಷ್ಣಂ ವಂದೇ ಜಗದ್ಗುರು, ಶ್ರೀಕೃಷ್ಣಂ ವಂದೇ ಜಗದ್ಗುರು, ಶ್ರೀಕೃಷ್ಣಂ ವಂದೇ ಜಗದ್ಗುರು.